ನಮಸ್ಕಾರ. ನನ್ನ ಹೆಸರು ವಾಸುದೇವ್ ರೆಡ್ಡಿ, ಸಾಮಾಜಿಕ ಹೋರಾಟಗಾರರು ಮತ್ತು ವಕೀಲರು. ಇವತ್ತು ಭಾರತ ದೇಶದಲ್ಲಿ ಏನು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳ್ಬಿಟ್ಟು ಅಲಿಯಾಸ್ ಜಿರಳೆಗಳ ಜನತಾ ಪಕ್ಷ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಟ್ರೆಂಡ್ ಮತ್ತು ಸುನಾಮಿಯನ್ನು ಸೃಷ್ಟಿ ಮಾಡಿದೆ. ಇದರ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ಯಾಕೆ ಈ ಪಕ್ಷ ಹುಟ್ಕೊಂತು, ಇವತ್ತು ಆ ಪಕ್ಷದನ್ನ ಬೆಂಬಲಿಸ್ತಾ ಇರುವಂತ ಯುವಕರ ಬೇಡಿಕೆಗಳೇನು, ಇದು ದೇಶದ ರಾಜಕಾರಣದ ಮೇಲೆ ಏನು ಪರಿಣಾಮಗಳನ್ನು ಬೀರ್ತದೆ ಅನ್ನುವಂಥ ವಿಚಾರಗಳನ್ನು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಮೊಟ್ಟ ಮೊದಲ ಬಾರಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು ಮೇ 15ನೇ ತಾರೀಕು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರುವಂತ ನಮ್ಮ ಸೂರ್ಯಕಾಂತ್ ಮಿಶ್ರಾ ಅನ್ನುವಂಥವ್ರು ಯಾವುದೋ ಒಂದು ಪ್ರಕರಣಕ್ಕೆ ವಿಚಾರಣೆ ನಡೆಯುವಾಗ ಅವರೊಂದು ಕಾಮೆಂಟ್ ಅನ್ನು ಮಾಡ್ತಾರೆ. ಏನಂತಂದ್ರೆ, ಈ ದೇಶದಲ್ಲಿ ನಿರುದ್ಯೋಗಿ ಯುವಕರು ಇವತ್ತು RTI ಅನ್ನ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ. ಜೊತೆಗೆ ಅವರು ಇವತ್ತು ಆಕ್ಟಿವಿಸ್ಟ್ಗಳಾಗಿ ಮಾರ್ಪಾಟಾಗಿ ಇವತ್ತು ಇರುವಂತ ಏನು ಸರ್ಕಾರಿ ಸಂಸ್ಥೆಗಳ ಮೇಲೆ ಅನಾವಶ್ಯಕವಾದಂತ ಅರ್ಜಿಗಳನ್ನ ಹಾಕಿ ಅವರು ವ್ಯವಸ್ಥೆಯನ್ನ ಕುಲಗೆಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರನ್ನ ಜಿರಳೆಗಳಿಗೆ ಹೋಲಿಕೆ ಮಾಡ್ತಾರೆ. ಈ ಘಟನೆ, ಈ ಹೇಳಿಕೆ ಏನಾಗ್ತದೆ, ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗ್ತದೆ. ಈ ದೇಶದ ನಿರುದ್ಯೋಗಿ ಯುವಕರನ್ನ ಜಿರಳೆಗಳಿಗೆ ಹೋಲಿಕೆ ಮಾಡಿ ಅವರು ಮಾಡ್ತಾ ಇರುವಂತಹ ಸಮಾಜ ಸೇವೆ, ಭ್ರಷ್ಟಾಚಾರದ ವಿರುದ್ಧ, ನಿರುದ್ಯೋಗದ ವಿರುದ್ಧ ಮಾಡ್ತಾ ಇರುವಂತಹ ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಧ್ವನಿಯನ್ನು ಅವರು ಜಿರಳೆಗಳು ಅಂತೇಳಿ ಹೋಲಿಕೆ ಮಾಡಿದ್ರಿಂದ ಕೆರಳಿರುವಂತ ಈ ದೇಶದ ಯುವ ಜನರು ಇವತ್ತು ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದನ್ನ ಈಗ ನಮ್ಮ ಅಭಿಜಿತ್ ದೀಪ್ಕೆ ಅನ್ನುವಂತ ಒಬ್ಬ ಯುವಕನಿಂದ ಆನ್ಲೈನ್ ನಲ್ಲಿ AI ಒಂದು ಟೂಲ್ ಅನ್ನು ಬಳಸಿಕೊಂಡು ಶುರುವಾದಂತ ಈ ಪಕ್ಷಕ್ಕೆ ಇವತ್ತು ಈ ದೇಶದ ಅತ್ಯಂತ ದೊಡ್ಡ ಪಕ್ಷವಾಗಿರುವಂತಹ BJP, ಕಾಂಗ್ರೆಸ್ ಇಂಥ ಎಲ್ಲ ಪಕ್ಷಗಳನ್ನು ಕೂಡ ಮೀರಿ ಇವತ್ತು ಸುಮಾರು ಅಂತಂದ್ರೆ 13 ಮಿಲಿಯನ್ಗಿಂತ ಹೆಚ್ಚು ಫಾಲೋಯರ್ಸ್ ಇವತ್ತು ಸೃಷ್ಟಿಯಾಗಿದ್ದಾರೆ. ಇದು ಕೇವಲ ಆನ್ಲೈನ್ ಇನ್ಸ್ಟಾಗ್ರಾಮ್ ನ ಫಾಲೋಯರ್ಸ್ ಅಷ್ಟೇ ಅಲ್ಲ, ಈ ದೇಶದಲ್ಲಿ ಎಷ್ಟು ಜನ ನಿರುದ್ಯೋಗಿಗಳು ಇವತ್ತು ನಿರುದ್ಯೋಗದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಈ ದೇಶದಲ್ಲಿ ಆರ್ಥಿಕ ಸಮಸ್ಯೆಯನ್ನು ಎದುರಿಸ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬಿಟ್ಟು ಇದನ್ನ ಆಳುವಂತ ಸರ್ಕಾರಗಳು ಎಚ್ಚರಿಕೆಯಾಗಿ ತಗೋಬೇಕು. ಯಾಕೆಂದ್ರೆ ಕಳೆದ 14 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ನಾನು ಅಧಿಕಾರಕ್ಕೆ ಬಂದ್ರೆ 2 ಕೋಟಿ ವರ್ಷಕ್ಕೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಅವರು 12ನೇ ವರ್ಷ ಉದ್ಯೋಗವನ್ನು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಸುಮಾರು 26 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು. ಆದ್ರೆ ಮಾಡಿದ್ದೇನು ಅಂತಂದ್ರೆ, ಇವತ್ತು ಕೋವಿಡ್ ಲಾಕ್ಡೌನ್ ನಿಂದ ಆಯ್ತು, GST ಆಯ್ತು, ನೋಟ್ ಬ್ಯಾನ್ ಆಯ್ತು, ಎಲ್ಲಾದ್ರಿಂದನೂ ಕೂಡ ಈ ದೇಶದಲ್ಲಿ ಏನು ಸ್ವಯಂ ಉದ್ಯೋಗವನ್ನು ಮಾಡ್ಕೊಂತ ಇದ್ದಂತ ಸುಮಾರು ಜನ ಯುವಕರ ಉದ್ಯೋಗಗಳನ್ನ ನಾಶ ಮಾಡಿದ್ರಿ ಆರ್ಥಿಕ ಕ್ರಮಗಳಿಂದ. ಇದರಿಂದ ಮೋದಿ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡೋ ಬದಲಿಗೆ ಇರುವಂತ ಉದ್ಯೋಗಗಳನ್ನು ಕೂಡ ನಾಶ ಮಾಡಿರೋದ್ರ ಪರಿಣಾಮವಾಗಿ ಒಂದು ಸರ್ವೆ ಹೇಳ್ತಾ ಇದೆ ಇವತ್ತೇನು ಅಂತಂದ್ರೆ, ಕಳೆದ 40 ದಶಕಗಳು ಅಂದ್ರೆ ಕಳೆದ 40 ವರ್ಷಗಳಲ್ಲೇನೆ ಅತ್ಯಂತ ಹೆಚ್ಚಿನ ನಿರುದ್ಯೋಗ ದರ ಅನ್ನೋದು ಇವತ್ತು ಭಾರತ ದೇಶದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ನಮ್ಮ ಕಾಲೇಜುಗಳು, ಯೂನಿವರ್ಸಿಟಿಗಳು ಏನಾಗ್ತಾ ಇದಾವೆ ಅಂತಂದ್ರೆ, ಕೇವಲ ಒಂದು ಕೋರ್ಸ್ ಮತ್ತು ಸರ್ಟಿಫಿಕೇಟ್ ಅನ್ನು ಕೊಟ್ಟು ಹೊರಗಡೆ ಕಳಿಸ್ತಾ ಇದಾವೆ. ಅಂದ್ರೆ ನಮ್ಮ ಯೂನಿವರ್ಸಿಟಿಗಳು ನಿರುದ್ಯೋಗಿಗಳನ್ನ ಉತ್ಪಾದನೆ ಮಾಡುವಂತ ಕಾರ್ಖಾನೆಗಳಾಗ್ತಾ ಇದಾವೆ. ಏನಿವತ್ತು ಹೈಯರ್ ಎಜುಕೇಶನ್ ಮಾಡಿಕೊಂಡು ಡಿಗ್ರಿಗಳು ಮಾಡಿಕೊಂಡು ಇವತ್ತು ಹೊರಗಡೆ ಬರುವಂತ ಯುವಕರಿಗೆ ಅವರ ಓದಿಗೆ ತಕ್ಕಂತ ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ. ಇವತ್ತೇನೋ ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋಣ ಅಂತಂದ್ರೆ ಈ ದೇಶದ ಒಳಗಡೆ ಬೆಲೆ ಏರಿಕೆ ಆಗಿರ್ಬೋದು, ಅವ್ರಿಗೆ ಯಾವುದೇ ಸಾಲ ಸೌಲಭ್ಯಗಳು ಸಿಗದೆ ಇರುವಂತದ್ದು, ಈ ಒಟ್ಟಾರೆ ವ್ಯವಸ್ಥೆಯಿಂದ ಇವತ್ತು ದೇಶದ ಯುವ ಜನರು ರೊಚ್ಚಿಗೆದ್ದಿದ್ದಾರೆ ಮತ್ತು ಇದರಿಂದ ಹತಾಶೆಗೆ ಒಳಗಾಗಿದ್ದಾರೆ. ಅವರ ಆಕ್ರೋಶವನ್ನು ಯಾವ ತರದಲ್ಲಿ ತೋರಿಸಬೇಕು ಅನ್ನೋದಕ್ಕೆ ಯಾವುದೇ ಒಂದು ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಸಿಗದೆ ಇರೋದ್ರಿಂದ ಅದನ್ನೊಂದು ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ ಮೂಲಕ ಇವತ್ತು ಫಾಲೋವಿಂಗ್ ಅನ್ನು ಮಾಡೋದ್ರ ಮೂಲಕ ಇವರು ತೋರಿಸ್ತಾ ಇದ್ದಾರೆ. ನಾವು ಈಗಾಗಲೇ ನೋಡ್ತಾ ಇದೀವಿ, ಪಕ್ಕದ ರಾಷ್ಟ್ರ ನೇಪಾಳ ಆಗಿರ್ಬೋದು, ಬಾಂಗ್ಲಾದೇಶ, ಶ್ರೀಲಂಕಾದಲ್ಲೆಲ್ಲಾನು ಕೂಡ ಜೆನ್ಜಿ ಅಂತ ಹೇಳ್ಬಿಟ್ಟು, ಜೆನ್ಜಿ ಅಂತಂದ್ರೆ ಆ ದೇಶದಲ್ಲಿರುವಂತ ಯುವ ಮನಸ್ಸುಗಳು ಆ ದೇಶದಲ್ಲಿ ಆಡಳಿತ ನಡೆಸ್ತಿರುವಂತ ಒಂದು ಸರ್ಕಾರಗಳ ವಿರುದ್ಧ, ಅವರ ವೈಫಲ್ಯಗಳ ವಿರುದ್ಧ ಧ್ವನಿ ಎತ್ತಿ ಹೊರಗಡೆ ಬಂದು ಅಲ್ಲಿನ ಸರ್ಕಾರಗಳನ್ನೇ ಬದಲಾವಣೆ ಮಾಡಿರುವಂತ ಉದಾಹರಣೆಗಳನ್ನ ನೋಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇವತ್ತು ಇಲ್ಲಿ ಆಡಳಿತ ನಡೆಸ್ತಾರಂತ BJP ಸರ್ಕಾರ ನಿರುದ್ಯೋಗ ಸೃಷ್ಟಿ ಮಾಡಿದೆ. ಬೆಲೆ ಏರಿಕೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಪೆಟ್ರೋಲ್, ಡೀಸೆಲ್ ಇದೆಲ್ಲ ಏರಿಕೆ ಆಗ್ಲಿಕ್ಕೆ ಯಾರ ಕಾರಣ ಅಂತಂದ್ರೆ ನರೇಂದ್ರ ಮೋದಿ ಸರ್ಕಾರ ಅನುಸರಿಸಿದಂತ ವಿದೇಶಾಂಗ ನೀತಿಯ ವೈಫಲ್ಯ. ಯಾಕೆಂದ್ರೆ ಇರಾನ್ ಮೇಲೆ ಅಮೆರಿಕ ಯುದ್ಧ ಮಾಡಿದಾಗ ನಾವು ತಟಸ್ಥ ನೀತಿಯನ್ನು ಅನುಸರಿಸಿದ್ರೆ ನಮ್ಗೆ ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಹೋಗಿ ಇಸ್ರೇಲ್ ಪರವಾಗಿ, ಅಮೆರಿಕದ ಪರವಾಗಿ ಅವರು ವಕಾಲತ್ ವಹಿಸಿದ್ರಿಂದ ಇವತ್ತು ನಮಗೆ ಮಿತ್ರ ರಾಷ್ಟ್ರವಾಗಿದ್ದಂತ ಇರಾನ್ ನಮಗೆ ಹಾರ್ಮುಜ್ ಜಲಸಂಧಿ ಮೂಲಕ ನಮಗೆ ತೈಲವನ್ನು ಸಪ್ಲೈ ಮಾಡ್ತಾ ಇದ್ದಂತ ಇರಾನ್ ಇವತ್ತು ನಮಗೆ ತೈಲ ಉತ್ಪಾದನೆಗೆ ಇವತ್ತು ನಮಗೆ ಸಪ್ಲೈ ಮಾಡಿದ್ರೆ ಇವತ್ತು ನಿಲ್ಲಿಸಿದೆ. ಎರಡನೇದು, ನಾವು ಈ ಮೊದಲಿನಿಂದನೂ ಕೂಡ ರಷ್ಯಾ ಮತ್ತು ಬೇರೆ ಬೇರೆ ದೇಶಗಳಿಂದ ತೈಲವನ್ನು ನಾವು ಖರೀದಿ ಮಾಡ್ತಾ ಇದೀವಿ.
ಇವತ್ತು ಟ್ರೇಡ್ ಡೀಲ್ಗೆ ಅಮೆರಿಕದಲ್ಲಿ ಹೋಗಿ ನರೇಂದ್ರ ಮೋದಿ ಟ್ರೇಡ್ ಡೀಲ್ಗೆ ಸಿಗ್ನೇಚರ್ ಮಾಡಿದ್ದಾದ ಮೇಲೆ ಇವತ್ತು ರಷ್ಯಾದಿಂದ ನಾವು ತೈಲ ಖರೀದಿ ಮಾಡ್ಬೇಕಂದ್ರೆ ಅವರ ಪರ್ಮಿಷನ್ ಅನ್ನು ತಗೋಬೇಕಂತ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ. ಅದ್ರ ಜೊತೆಗೆ ನೀಟ್ ಎಕ್ಸಾಮ್ ಇವತ್ತು ನಿಮ್ಗೆ ಗೊತ್ತಿದೆ, 23 ಲಕ್ಷ ಜನ ಯುವಕರು ಡಾಕ್ಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಎಕ್ಸಾಮ್ ಬರೆದ್ರೆ ಆ ಪೇಪರ್ ಲೀಕ್ ಆಗ್ತದೆ, ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಆಗಿದೆ. ಒಂದು ಎಕ್ಸಾಮ್ ಅನ್ನ ಸರಿಯಾಗಿ ನಡೆಸದೇ ಇರೋಕ್ಕೆ ಸಾಧ್ಯ ಇಲ್ಲದಂತ ಈ ಸರ್ಕಾರ ಕಳೆದ 12 ವರ್ಷಗಳಿಂದ ಜನರ ಮೇಲೆ ಧರ್ಮ, ಜಾತಿ, ಬೇರೆ ಬೇರೆ ರೀತಿಯಂತ ಭಾವನಾತ್ಮಕ ವಿಚಾರಗಳನ್ನು ತೆಗೆದುಕೊಂಡು ಯುವಕರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ. ಇದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ನಡೆಯೋದಿಲ್ಲ. ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ಆನ್ಲೈನ್ ಅಲ್ಲಿ ಗೆದ್ದಿರುವಂತ ಈ ಸುನಾಮಿ ಇದೆ, ಇದೇ ಯುವಕರನ್ನ ನಾನು ಕೈ ಮುಟ್ಟಬೇಕು ಅಂತೀನಿ. ಅದು ಯಾವುದೇ ಸರ್ಕಾರ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ಆಳುವಂತ ಸರ್ಕಾರ ಜನರಿಗೆ ಮತ್ತು ಯುವಕರಿಗೆ ಮೋಸ ಮಾಡಿದೆ ಅಂತ ನಾವು ಕೈ ಕಟ್ಟಿ ಒಂದು ಆನ್ಲೈನ್ ಅಲ್ಲಿ ಒಂದು ಪೋಸ್ಟ್ ಹಾಕಿ ಸುಮ್ಮನೆ ಇರುವಂತದಲ್ಲ. ಬೀದಿಗಿಳಿದು ನಾವೆಲ್ಲರೂ ಕೂಡ ಹೋರಾಟಗಳು ಮಾಡಿ ಈ ಸರ್ಕಾರ ಮತ್ತು ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿದ್ರೆ ಮಾತ್ರನೇ ಇವತ್ತು ಕಾಕ್ರೋಚ್ನ ಏನು ಈ ಸುನಾಮಿ ಮತ್ತು ಈ ಒಂದು ಆಂದೋಲನ ಇದ್ದಿದೆ ಇದಕ್ಕೆ ನಿಜವಾದಂತ ಅರ್ಥ ಬರ್ತದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಯುವಕರನ್ನು ಸಂಘಟನೆ ಮಾಡಿ ಈ ವ್ಯವಸ್ಥೆಯ ಭ್ರಷ್ಟಾಚಾರ ಆಗಿರ್ಬೋದು, ಕೋಮುವಾದ, ಜಾತಿವಾದ ಆಗಿರ್ಬೋದು, ನೀಟ್ ಪರೀಕ್ಷೆ ಸೋರಿಕೆ ಆಗಿರ್ಬೋದು, ಮತ್ತು ಚುನಾವಣಾ ವ್ಯವಸ್ಥೆಗಳಲ್ಲಿ ಆಗ್ತಿರುವಂತಹ ಅಕ್ರಮ ಭ್ರಷ್ಟಾಚಾರ ಆಗಿರ್ಬೋದು, ಎಲ್ಲವನ್ನು ಕೂಡ ತಡೆಯೋ ನಿಟ್ಟಿನಲ್ಲಿ ನಾವು ಮುಂದಾಗ್ತೀವಿ ಅಂತೇಳಿ ಇವತ್ತು ಆಳುವ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸರ್.